ಚಿಕ್ಕಮಗಳೂರು ನಗರಸಭೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳಿಗೆ ಸಂಬಂಧಪಟ್ಟಂಗೆ ಸುಮಾರು 7 ಬಾರಿ ಟೆಂಡರ್ ಕರೆದಿದ್ದು ಯಾರೂ ಸಹ ಟೆಂಡರ್ನಲ್ಲಿ ಭಾಗವಹಿಸದೇ ಇರೋದ್ರಿಂದ ನಾವು ಮೊನ್ನೆ 8/1/2026 ಕೌನ್ಸಿಲ್ ಸಭೆಯಲ್ಲಿ ವಿಷಯನ ಮಂಡನೆ ಮಾಡಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಗರಸಭೆಯಿಂದಲೇ ನುರಿತ ವೈದ್ಯಾಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ನಮ್ಮ ಸಿಬ್ಬಂದಿಗಳಿಗೆ ಡ್ಯಾಗ್ ಕ್ಯಾಚಿಂಗ್ಗೆ ಟ್ರೈನಿಂಗ್ ಕೊಟ್ಟು ಜಿಲ್ಲಾಧಿಕಾರಿಗಳ ಅನುಮತಿ ಪಡೆದು ಮಾಡ್ಬೋದು ಅಂತ ನಿರ್ಣಯ ಮಾಡಿದ್ದೀವಿ. ಸಾಧ್ಯವಾದರೆ ಬರೀ ಬೀದಿ ನಾಯಿಗಳನ್ನ ಹಿಡಿದುಬಿಟ್ಟು ನಮಗೆ ತಂದುಕೊಟ್ರೆ ಅದಕ್ಕೆ ಸಂತಾನಹರಣ ಚಿಕಿತ್ಸೆ ಮಾಡಿ ಮತ್ತೆ ಅದೆಲ್ಲಿದೆಯೋ ಅಲ್ಲಿಯೇ ಬಿಡೋ ನಿಟ್ಟಿನಲ್ಲಿ ಅದಕ್ಕೂ ಸಹ ಒಂದು ನೋಟಿಫಿಕೇಷನ್ ಮಾಡಿ ನೋಡಿ ಅಂತ ಹೇಳಿದ್ದಾರೆ. ಅದನ್ನು ಒಂದು ನೋಟಿಫಿಕೇಷನ್ ಮಾಡ್ಕೊಂಡಿದ್ವಿ. ಅದಕ್ಕೆ ಯಾರೋ ಒಂದು ಡ್ಯಾಗ್ ಕ್ಯಾಚಿಂಗ್ನವರು ಮುಂದಕ್ಕೆ ಬಂದಿದ್ದಾರೆ. ಅವ್ರು ಬಂದರೆ ನಮ್ಮ ಸಿಬ್ಬಂದಿಗಳನ್ನ ಬಳಕೆ ಮಾಡ್ಕೊಳ್ಳೋದು ತಪ್ಪುತ್ತೆ. ನಾವು ಹೊಸದಾಗಿ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀವಿ. ನಾಯಿಗಳ ಶೆಡ್ ನಿರ್ಮಾಣ ಮಾಡಲಿಕ್ಕಂದರೆ ತಾತ್ಕಾಲಿಕವಾಗಿ ಅವ್ರನ್ನ ವೈಜ್ಞಾನಿಕವಾಗಿ ಆಪ್ರೇಷನ್ ಮಾಡಿ ಮತ್ತು ಅವೆಲ್ಲಿದೆಯೋ ಅಲ್ಲಿ ಬಿಡೋ ನಿಟ್ಟಿನಲ್ಲಿ ಅವಕ್ಕೆ 4 ದಿನ ಆರೈಕೆ ಮಾಡಿ ಅದು ಮೋಸ್ಟ್ಲಿ ಈ ತಿಂಗಳು ಎಂಡೊಳಗಡೆ ಪೂರ್ತಿ ಕಂಪ್ಲೀಟ್ ಆಗಿ ಫೆಬ್ರವರಿ 1ನೇ ತಾರೀಕಿಂದ ನಾವು ಪ್ರಾರಂಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ರೆಡಿ ಆಗ್ತಾಯಿದ್ದೀವಿ. ತಡ ಆದರೆ 1 ವೀಕಿಂದ ಮುಂದೆ ಆಗ್ಬೋದು. ನಗರಸಭೆಯಿಂದಲೇ ಬೀದಿ ನಾಯಿಗಳನ್ನು ಹಿಡಿದುಬಿಟ್ಟು ಸಂತಾನಹರಣ ಚಿಕಿತ್ಸೆ ಮಾಡಿ ಅವು ಎಲ್ಲಿದೆಯೋ ಮತ್ತು ಅದೇ ಜಾಗದಲ್ಲಿ ಬಿಡೋ ಅಂಥ ಕೆಲಸನ ಈಗ ತಾತ್ಕಾಲಿಕವಾಗಿ ಪ್ರಾರಂಭ ಮಾಡ್ತಾಯಿದ್ದೀವಿ.